ಆತ್ಮೀಯ 4 ಸಾರಿಗೆ ನಿಗಮದ ನೌಕರ ಬಂಧುಗಳೇ ನಮಸ್ಕಾರ. ಬಂಧುಗಳೇ ನೋಡಿ, ಎರಡು ಬಣಗಳ ಸಂಘಟನೆಗಳು ಯಾವ್ಯಾವ ರೀತಿ ಆಟ ಆಡ್ತಾ ಇದ್ದಾವೆ ಅಂತೇಳಿ. ಈಗ ಒಕ್ಕೂಟದ ಸಂಘಟನೆ, ಒಕ್ಕೂಟ ಫಸ್ಟು ಈಗ ಆಲ್ರೆಡಿ ಪಾದಯಾತ್ರೆ ಮಾಡಿ ನಾವು ಅನಿರ್ದಿಷ್ಟವಾದಿ ಧರಣಿ ಮಾಡ್ತೀವಿ, ಹಾಗೆ ಹೀಗೆ 30ರಿಂದ ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ ಅಂಥೇಳಿ ಕರೆ ಕೊಟ್ಟಿದ್ದಂಥದ್ದು. ಆಗ ಅಲ್ಲಿಂದ ಇಲ್ಲಿ ತನಕ ಸುಮ್ಮನೆ ಆಗಿಬಿಟ್ರು. ಈಗ ಏನು ಮಾನ್ಯ ಸಚಿವರ ಜೊತೆ ಮೀಟಿಂಗ್ ಆದಮೇಲೆ ಎಷ್ಟೆಷ್ಟು ಕಿತ್ತಾಡಿದ್ರು ಸಂಘಟನೆಗಳು, ಒಕ್ಕೂಟದವರಿರಲಿ ಜಂಟಿಯವರಿರಲಿ ಅನ್ನೋದನ್ನ ಇಡೀ ರಾಜ್ಯಾದ್ಯಂತ ತಾವೆಲ್ಲ ಗಮನಿಸ್ತಾ ಇದ್ರಿ. ಆದರೆ ಈಗ ಜಂಟಿಯವರು 20ನೇ ತಾರೀಕು ಮೇ 20ರಿಂದ ನಾವು ಮುಸ್ಕರಕ್ಕೆ ಹೋಗ್ತೇವೆ ಅಂಥೇಳಿ ನೋಟಿಸ್ ಕೊಡ್ತಾ ಇದ್ದಾರೆ. ಆದರೆ ಇಲ್ಲಿ ಒಕ್ಕೂಟ ಪ್ಲಸ್ ಕೂಟ ಅನ್ನೋರು 4ನೇ ತಾರೀಕಿಂದ ಶಾಂತಿಯುತ ಧರಣಿ ಸತ್ಯಾಗ್ರಹ ಮಾಡ್ತೇವೆ, ಎಲ್ಲ ಬಂದ್ಬಿಡಿ ಅಂತ ಹೇಳ್ತೀರ. ಅಲ್ಲ, ಸಾರಿಗೆ ನೌಕರನ್ನ ನೀವೇನು ಯಾವ ರೀತಿ ಏನಂತ ತಿಳ್ಕೊಂಡಿದ್ದೀರಿ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಏನು ಕುರಿಗಳು ಅಂತ ತಿಳ್ಕೊಂಡಿದ್ದೀರಾ ಏನೋ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಆದರೆ ನಾನು ಹೇಳೋದು ಇಷ್ಟೇ, ಎಲ್ಲ ನೌಕರರು ನಿಮ್ಮನ್ನು ಗಮನಿಸ್ತಾ ಇದ್ದಾರೆ. ಅಲ್ಲ, ಈಗ ಅದರಲ್ಲೂ ಮಾನ್ಯ ಒಕ್ಕೂಟದವ್ರು ಹೇಳ್ತಾರೆ ಶಾಂತಿಯುತವಾಗಿ ಮಾಡಿ ನಾವು ಬಗೆಹರಿಸ್ಕೊಬೇಡ ಅಂತ ಹೇಳ್ತೀರಲ್ಲ, ಏನಪ್ಪ ಬಗೆಹರಿಸ್ತೀರಾ? 2021ರಲ್ಲಿ ಹೋರಾಟ ಆದಮೇಲೆ ಅಲ್ಲಿಂದ ಇಲ್ಲಿಯ ತನಕ ಶಾಂತಿಯುತವಾಗಿ ಮಾಡಬೇಕು ಅಂಥೇಳಿ ಅಧಿಕಾರಿಗಳ ಮಾತನ್ನ ಕೇಳ್ತಾ ಇದ್ದಾರೆ, ಸಚಿವರುಗಳ ಮಾತುಗಳನ್ನ ಕೇಳಿಕೊಂಡು ಶಾಂತಿಯುತವಾಗಿ ಅಂದ್ಕೊಂಡೆ ದಾರಿ ತಪ್ಪಿಸ್ತಾ ಇದ್ದಾರೆ ಅಂತೇಳಿ ನಿಮ್ಮಲ್ಲಿರುವಂಥ ಕೂಟದ ಸಂಘಟನೆ ಪದಾಧಿಕಾರಿಗಳು ನಮ್ಮ ಗಮನಕ್ಕೆ ತಂದಂಥದ್ದು. ನೀವು ಯಾಕೆ ಈ ರೀತಿ ಹೇಳ್ತಾ ಇದ್ದೀರ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಇವತ್ತು ಇಡೀ ದೇಶದಲ್ಲಿ, ಅದರಲ್ಲೂ ಸಾರಿಗೆ ಸಂಸ್ಥೆ ಇತಿಹಾಸದಲ್ಲೇ ಶಾಂತಿಯುತವಾಗಿ ಹೋರಾಟ ಮಾಡಿ ಪಡ್ಕೊಂಡಿರುವಂಥದ್ದು ವೇತನ ಪರಿಷ್ಕರಣೆಗಳಾಗಲಿ ಯಾವುದೇ ವಿಚಾರ ಆಗಲಿ ಇದೆಯಾ? ಯಾವುದೇ ಕಾರಣಕ್ಕೂ ಇಲ್ಲ. ಇಲ್ಲಿ ಮುಸ್ಕರ್ ಕರೆ ಕೊಟ್ಟರೆ ಸರ್ಕಾರ ಎದುರ್ತಾ ಇಲ್ಲ ಅನ್ನುವಂಥ ವಿಚಾರದಲ್ಲಿದ್ದಾಗ ನೀವು ಇನ್ನೂ ಶಾಂತಿಯುತವಾಗಿ ಮಾಡ್ತೀವಿ, ಧರಣಿ ಮಾಡ್ತೀವಿ, ಇದು ಮಾಡ್ತೀವಿ, ಅನಿರ್ದಿಷ್ಟವಾದಿ ಧರಣಿ ಸತ್ಯಾಗ್ರಹ ಮಾಡ್ತೀವಿ, ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಅಂತ ಹೇಳಿದ್ರೆ ಎದುರ್ಕೋತಾರಾ? ಈಗ ಆಲ್ರೆಡಿ ಜಂಟಿಯವರು ಹಲವಾರು ಬಾರಿ ಮುಸ್ಕರ ಕರೆ ಕೊಟ್ಟು ವಾಪಸ್ ತಗೊಂಡಿರುವಂಥದ್ದು ತಮಗೆಲ್ಲ ಗೊತ್ತಿದೆ. ನೋಡ್ರಿ, ನೀವು ಒಕ್ಕೂಟದವರಾಗಲಿ ನೀವು ಜಂಟಿಯವರಾಗಲಿ ನೀವು 20ನೇ ತಾರೀಕು ಮುಸ್ಕರಕ್ಕೆ ಅಂತೀರಿ, ಇವರು 4ನೇ ತಾರೀಕಿಂದ ಧರಣಿ ಅಂತಾರೆ. ನೌಕರು ಯಾರ ಜೊತೆಗೆ ಹೋಗ್ಬೇಕು? ಒಂದು ಕಡೆ ಸನ್ಮಾನ್ಯ ಸಾರಿಗೆ ಸಚಿವರು ಮೊನ್ನೆ ಪತ್ರಿಕೆಗಳು ನೋಡಿದೆ, ಅವ್ರು ಹೇಳಿಕೆ ಕೊಡ್ತಾ ಇರುವಂಥದ್ದು ನೋಡ್ತಾ ಇದ್ರೆ ಎಷ್ಟು ಸರಿ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಈ ಒಕ್ಕೂಟದವ್ರು ಹೇಳ್ತಾರೆ ಸರಿ ಸಮಾನ ಮಾಡೋಕ್ಕೆಲ್ಲ ರೆಡಿ ಇದ್ದಾರೆ, ಸೈನ್ ಮಾಡೋಕೆ ಒಂದೇ ಬಾಕಿ ಇತ್ತು ಅಂತ. ಮತ್ತು 7% ನಮ್ಮ ಕೈಲಿ ಕೊಡೋಕ್ಕಾಗೋದು, ಅದ್ರ ಮೇಲೆ ನಾವು ಕೊಡೋಕ್ಕಾಗಲ್ಲ, ಮುಸ್ಕರ ಮಾಡಿದ್ರೆ ಮಾಡ್ಕೊಳ್ಳಿ ಬಿಡಿ, ಅವ್ರಿಗೆ ಅದು ತಲುಪುತ್ತೆ ಅಂತೇಳಿ ಸಾರಿಗೆ ಸಚಿವರು ಹೇಳಿಕೆ ಕೊಡ್ತಾ ಇದ್ದಾರೆ. ಸಮಾನ ವೇತನ ಕೊಡೋದಾಗಿದ್ರೆ ಆ ಮತ್ತೆ ಕೇಳಬೇಕಾಗಿತ್ತು ಅವರು. ಹಲವಾರು ಜಾಗಗಳಲ್ಲಿ ಸಾರಿಗೆ ಸಚಿವರು ಹೇಳ್ತಾರೆ ಸಮಾನ ವೇತನಕ್ಕೆ ನಮ್ಮದು ಚುನಾವಣಾ ಪ್ರಣಾಳಿಕೆಯಲ್ಲಿದೆ, ಹಾಗೆ ಹೀಗೆ ಅಂತ ಬೊಬ್ಬೆ ಹೊಡಿತಾರೆ. ಇವತ್ತು ಮುಸ್ಕರ ಮಾಡಿದ್ರೆ ಮಾಡ್ಕೊಳ್ಳಿ, ಅವ್ರಿಗೆ ಅನ್ಯಾಯ ಆಗೋದು ಹಾಗೆ ಹೀಗೆ. ಯಾಕ್ರಿ ಅನ್ಯಾಯ ಆಗುತ್ತೆ ಸ್ವಾಮಿ? ನಿಮಗೆ 100% ಎಲ್ಲ ಜನಪ್ರತಿನಿಧಿಗಳು ಸಂಬಳ ಜಾಸ್ತಿ ಮಾಡ್ಕೊಂಡ್ರಲ್ಲ, ನಿಮಗೆ ಮಾತ್ರ 100%, ನಮಗೆ 7%. ಯಾವ ಆಧಾರದ ಮೇಲೆ 7% ಅಂತ ಹೇಳ್ತೀರಿ? ವರ್ಷಕ್ಕೆ ಇಷ್ಟು ನಮಗೆ ಹೊರೆ ಬೀಳುತ್ತೆ ಅಂತ ನಾವು ದುಡಿತಾ ಇಲ್ವಾ? ಸುಮ್ಮನೆ ಪುಕ್ಸಟ್ಟೆ ಕೊಡ್ತಾ ಇದ್ದೀರಾ ನೀವು? ಹೊರೆ ಬೀಳುತ್ತೆ ಅಂತಂದರೆ ಹೊರೆ ಬೀಳುತ್ತೆ ರೀ. ಈಗ ಸಾರ್ವಜನಿಕರ ಮೇಲೆ ನೀವು 15% ಟಿಕೆಟ್ ರೇಟ್ ಜಾಸ್ತಿ ಮಾಡಿದ್ರಲ್ಲ, ಹೊರೆ ಬೀಳಿಲ್ಲ. ಅವಾಗ ಯಾರಿಗೋಸ್ಕರ ಮಾಡಿದ್ರಿ? ನಮ್ಗೆ ವೇತನ ಕೊಡಬೇಕು ಅಂತ ಮಾಡಿದ್ರಲ್ಲ, ಏನು ಮಾಡಿದ್ರಿ ನೀವು? ಈಗ BJP ಸರ್ಕಾರ ಹಿಂಗೆ ಮಾಡ್ತು ಆ ರಸಕ್ಕೆ ಅವರಿದ್ದಾಗ ಮುಸ್ಕರಕ್ಕೆ ಅಣಿಯಾದದ್ದು, ಆವಾಗ ಅವರಿಂದನೇ ಹಿಂಗೆ ಅಂತ ಹೇಳ್ತಿದ್ರಲ್ಲ. ನೀವು ಇವತ್ತು ಎಷ್ಟು ತಿಂಗಳಾಯ್ತು ಸ್ವಾಮಿ ನಿಮ್ಮ ಸರ್ಕಾರ ಬಂದು? 3 ವರ್ಷ ಆಯ್ತಲ್ಲ. ಸಾರಿಗೆ ನೌಕರಿಗೆ ಏನು ಕೊಡಬೇಕಾಯ್ತು? 1/1/24ರಿಂದ ವೇತನ ಜಾಸ್ತಿ ಮಾಡಬೇಕಾಗಿತ್ತು. ಈಗ ಯಾಕೆ ಡಿಲೇ ಮಾಡಿದ್ರಿ ನೀವು? ನಿಮ್ಮ ಸರ್ಕಾರ ಏನು ಮಾಡ್ತಾ ಇದೆ? ನೀವು ಅವ್ರ ಮೇಲೆ ನೀವು ಹೇಳಿ, ನಿಮ್ಮ ಮೇಲೆ ಅವ್ರು ಹೇಳಿ. ನಾವು BJP ಅವ್ರಿಗೂ ನಾವು ಸುಮ್ಮನೆ ಮಾತಾಡ್ತಾ ಇಲ್ಲ. ಹಿಂದೆ BJP ಅವ್ರು ಏನೇನು ಮಾಡಿದ್ದಾರೆ ಅಂತ ನಮಗೆ ಗೊತ್ತಿದೆ. ನೀವು ಕಾಂಗ್ರೆಸ್ನವರು 60 ವರ್ಷದ ಇತಿಹಾಸ ಇದೆ ನಿಮಗೆ. ನೀವೇನೇನು ಮಾಡಿದಿರಿ ಸ್ವಾಮಿ? ಸುಮ್ಮನೆ ನೌಕರನ್ನ ದಾರಿ ತಪ್ಪಿಸ್ಬೇಡಿ.
ಇಲ್ಲಿ ನೌಕರರು ದಾರಿ ತಪ್ಪಿಸೋದಕ್ಕೆ ಕಾರಣ ಮುಖ್ಯವಾಗಿ ಸಂಘಟನೆಗಳು. ಈ ಒಕ್ಕೂಟದ ಸಂಘಟನೆ ಒಂದು ಜಂಟಿ ಸಂಘಟನೆ. ಇವರಿಂದ ಇವತ್ತು ನೀವು ನಿಮ್ಮ ಸರ್ಕಾರ, ನಿಮ್ಮ ಆಡಳಿತ ಮಂಡಳಿ ಈ ರೀತಿ ನಡ್ಕೊಳ್ತಾ ಇರುವಂಥದ್ದು. ಈ ಸಂಘಟನೆಗಳಿಗೆ ಒಂದು ಏನು ಗೈರು ಹಾಜರಿ ಆದರೆ ವಾರದ ರಜೆ ಬರಲ್ಲ ಅಂತೇಳಿ ನೌಕರಿಗೆ ಅನ್ಯಾಯ ಮಾಡ್ತಾರೆ. ಅದನ್ನ ಸರಿಪಡಿಸೋಕೆ ಯೋಗ್ಯತೆ ಇಲ್ಲ ಇವ್ರಿಗೆ, ಈ ಸಂಘಟನೆಗಳಿಗೆ. 2018ರಲ್ಲಿ ಆದೇಶ ಆದದ್ದು. ಅಲ್ಲಿಂದ 1961ರಿಂದ 2018 ಗಂಟೆ ಯಾವುದೇ ಕಾನೂನು ಇರಲಿಲ್ವಾ? ಮೋಟಾರ್ ವೆಹಿಕಲ್ ಅಮೆಂಡ್ಮೆಂಟು ಇವತ್ತು ನೆನ್ನೆ ಮೊನ್ನೆ ಆಗಿದೆಯಾ? 2018ರಲ್ಲಿ ಆಯ್ತಲ್ಲ. ಈಗ ಆದೇಶ 1 ದಿನ ಗೈರು ಹಾಜರಿ ಆದರೆ, 2 ದಿನ ಗೈರು ಹಾಜರಿ ಆದರೆ ವಾರದ ರಜೆ ಬರಲ್ಲ ಅಂತೇಳಿ ಅದನ್ನ ಮಾಡ್ಸಕ್ಕೆ ನಿಮ್ಗೆ ಏನಾರ ಯೋಗ್ಯತೆ ಇದೆಯೇನ್ರಿ? ಸಂಘಟನೆಗಳಿಗೆ ಅವರು 20%, 3%, 7% ಅಂತ ಹೇಳ್ತಾರೆ. ಅದನ್ನ ಕೇಳ್ಕೊಂಡು ಟೀ ಬಿಸ್ಕೆಟ್ ಕುಟ್ಕೊಂತು ಎದ್ದು ಬನ್ನಿ ನೀವು. ಇಲ್ಲಿ ಹೊರಗಡೆ ಬಂದು ನೀವು ಸಂಘಟನೆಗಳು ಕಿತ್ತಾಡಿ, ನೌಕರಿಗೆ ಮತ್ತೆ ಸರ್ಕಾರಕ್ಕೆ ಮತ್ತೆ ಆಡಳಿತ ಮಂಡಳಿಗೆ ಅನುಕೂಲ ಆಗಲಿ. ನಿಮ್ಗೆ ಏನು ಹೇಳಬೇಕು, ಯಾವ ರೀತಿ ಹೇಳಬೇಕು ನಮ್ಗೆ ಅರ್ಥ ಆಗ್ತಾ ಇಲ್ಲ. ನೀವು ಎಲ್ಲ ಸೇರಿ ಒಗ್ಗೂಡಿ 20ಕ್ಕೆ ಮಾಡ್ತೀರಾ, 25ಕ್ಕೆ ಮಾಡ್ತೀರಾ, ಎಲ್ಲರೂ ಸೇರಿ ಹೋರಾಟಕ್ಕೆ ಬೀದಿಗಿಳಿರಿ. ನೀವು ಒಂದಿನ ಉಪವಾಸ ಸತ್ಯಾಗ್ರಹ ಮಾಡಿ, ಅವ್ರು ಒಂದಿನ ಮುಸ್ಕರ ಮಾಡಲಿ. ಯಾರ ಜೊತೆ ಬರ್ತಾರೆ? ನೌಕರರು ಎಲ್ಲ ಸರಿಯಾಗಿ ಗಮನಿಸ್ತಾ ಇದ್ದಾರೆ. ನಿಮಗೆ ತಕ್ಕ ಪಾಠ ಕಲಿಸ್ತಾರೆ. ಈ ಸನ್ಮಾನ್ಯ ಸಾರಿಗೆ ಸಚಿವರೇ, ಸುಮ್ಮನೆ ಅನಾವಶ್ಯಕವಾಗಿ BJP ಅವ್ರ ಮೇಲೆ ಹೇಳ್ಕೊಂಡು ನೀವು ದಾರಿ ತಪ್ಪಿಸ್ಬೇಡಿ ನಮ್ಮ ನೌಕರನ್ನ. ನಿಮ್ಮ ಸರ್ಕಾರ ಈಗಿದೆಯಲ್ಲ ಪ್ರೆಸೆಂಟು, 3 ವರ್ಷ ಆಯ್ತಲ್ಲ. ನೀವು 1/1/24ರಿಂದ ನಮ್ಗೆ ಏನು ಕೊಡಬೇಕಾಗಿತ್ತು ಅದನ್ನ ಮೊದಲು ಕೊಟ್ಟಿದ್ರೇನ್ರಿ? 38 ತಿಂಗಳಲ್ಲಿ 26 ತಿಂಗಳು ಕೊಟ್ಬಿಟ್ಟು 12 ತಿಂಗಳು ಕತೆ ಹೇಳ್ತಾರೆ. ಅದನ್ನು ಬಿಡೋಂಗಿಲ್ಲ, ಇದನ್ನು ಬಿಡೋಂಗಿಲ್ಲ. ಕೊಟ್ಟಿಲ್ಲ ಅಂದರೆ, ಈ ಸಂಘಟನೆಗಳು ಮಾಡಿಸ್ಲಿಲ್ಲ ಅಂದರೆ, ನೀವೇನಾದ್ರು ಏಕಪಕ್ಷವಾಗಿ ಏನಾದ್ರು ನಿರ್ಧಾರ ತಗೊಂಡು ಮಾಡಿದ್ರೆ ಮುಂದಿನ ದಿನಮಾನಗಳಲ್ಲಿ ನಿಮ್ಮ ಸರ್ಕಾರಕ್ಕೆ, ನಿಮಗೆ ಯಾವ ರೀತಿ, ಸಂಘಟನೆಗಳಿಗೆ ಯಾವ ರೀತಿ ಪಾಠ ಕಲಿಸ್ಬೇಕು ಅಂತೇಳಿ ನಮ್ಗೆ ಗೊತ್ತಿದೆ. ನಾವು ಕಲಿಸ್ತೇವೆ, ನಾವು ಬಿಡಲ್ಲ, ನಾವು ಮಾಡ್ತೇವೆ. ನೌಕರ ಜೊತೆ ನಾನು ಇರ್ತೇನೆ. ನೌಕರನ್ನ ನಾನು ಮುಂದಾಳತ್ವ ವಹಿಸಿ ಮುಂದೆ ಏನು ಮಾಡಬೇಕಂತ ನಾನು ತೀರ್ಮಾನ ಮಾಡ್ತೇನೆ. ನಾನು ರಾಜ್ಯಪಾಲರಿಗೆ ಮನವಿ ಕೊಟ್ಟಿರೋದು, ರಾಷ್ಟ್ರಪತಿ ಮನವಿ ಕೊಟ್ಟಿರೋದು, ಪ್ರಧಾನಮಂತ್ರಿ ಮನವಿ ಕೊಟ್ಟಿರೋದು, 1 ತಿಂಗಳು ಟೈಮ್ ಕೊಟ್ಟಿದ್ದೇವೆ. ಅದೇನು ಬರುತ್ತೆ ನೋಡ್ತೀನಿ. ಮುಂದೆ ಅವ್ರು ಏನು ಅವನು ಅನುಮತಿ ಕೊಡಲಿಲ್ಲ ಅಂದರೆ, ಅವರು ಕೂಡ ಅನುಮತಿ ಕೊಟ್ಟಿಲ್ಲ ಅಂದರೆ, ನಾನು ನೇರವಾಗಿ ಹೈಕೋರ್ಟ್ಗೆ PCR ಮಾಡಿ ಇವ್ರನ್ನ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಆಗಲಿ, ಸನ್ಮಾನ್ಯ ಸಾರಿಗೆ ಸಚಿವರನ್ನ ಕಟ್ಕಟೆ ನಿಲ್ಲಿಸೋದು ಅಂತೂ ಸಿದ್ಧ ಮಾಡ್ತೇನೆ ಅಂತೇಳಿ ನನ್ನ ಮಾತಾ ಇಲ್ಲೇ ಮುಕ್ತಾಯ ಮಾಡಿ ನಮಸ್ಕಾರ ಹೇಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮಸ್ಕಾರ.